ಗ್ರಾಹಕರ ಮನಸೂರೆಗೊಳಿಸುವಂತಹ ಚಿನ್ನಾಭರಣಗಳು, ವಜ್ರ ವೈಡೂರ್ಯಗಳ ವಿಶಾಲ ಮಳಿಗೆ ಅಪ್ಸರಾ ಜುವೆಲ್ಸ್ ದೇರ್ಲಕಟ್ಟಿಯಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ. ನವೆಂಬರ್ 30ರಂದು ದೇರ್ಲಕಟ್ಟಿಯ ಹೃದಯ ಭಾಗದಲ್ಲಿ ನೂತನವಾಗಿ ಪ್ರಾರಂಭವಾದ ಅಪ್ಸರಾ ಜುವೆಲರ್ಸ್ ಅನ್ನ ಸಯ್ಯದ್ ಅಟಕೊಯ್ಯ ತಂಗಲ್ ಉದ್ಘಾಟನೆಗೊಳಿಸಿದ್ರು. ಉದ್ಘಾಟನಾ ದಿನವೇ ಇದೇ ಮೊದಲ ಬಾರಿಗೆ ತುಳುನಾಡಿನ ಜನತೆಗೆ ಲಕ್ಕಿ ಡ್ರಾ ಮೂಲಕ ಚಿನ್ನದ ಕಾಯಿನ್ ಅನ್ನ ಉಚಿತವಾಗಿ ನೀಡಿದ್ದು, ಹಾಗೆಯೇ ಮೇಕಿಂಗ್ ಚಾರ್ಜಸ್ನಲ್ಲಿ 2.99 ರಿಯಾಯಿತಿಯನ್ನ ನೀಡಿ ಗಮನ ಸೆಳೆದಿದೆ. ಜೊತೆಗೆ ಗಿಫ್ಟ್ ವೋಚರ್ಗಳನ್ನ ನೀಡಿದೆ. ಸಿಟಿ ಗ್ರೌಂಡ್, ದುಬೈ ಪ್ಲಾಜಾ, ಯೂನಿವರ್ಸಿಟಿ ರೋಡ್, ಮಂಗಳೂರು, ದೇರ್ಲಕಟ್ಟೆಯಲ್ಲಿ ಅಪ್ಸರಾ ಜುವೆಲ್ಸ್ ಅನ್ನುವಂತಹ ಅದ್ಭುತವಾಗಿರುವಂತಹ ಜ್ಯುವೆಲರಿ ಶಾಪ್ ಶುಭಾರಂಭಗೊಂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. കേരളക്കട്ടെ ഏകദേശം നാട്ടക്കല്ല് വരെ വലിയ ടൗണായി വളർന്ന ഒരു സ്ഥലമായി മാറി. ഈ ടൗണിൽ അപ്സറാ ജ്വല്ലറി എന്ന പേരിൽ ആഭരണ ഷോപ്പ് ഉദ്ഘാടനം ചെയ്തതിൽ എനിക്ക് വളരെയേറെ സന്തോഷം. നിലനിർത്തി തന്നെ വർഗത്ത് അങ്ങനെ ഓരോ നിരക്കുള്ള ഷാപ്പുകളും വരുമ്പോഴാണ് ഒരു ടൗണ് നല്ല ആർത്താണ്. ഒരു ഗാർഡനിൽ പോയാൽ, ഇവിടെ പൂത്തോട്ടത്തിൽ പോയാൽ കുറെ പുഷ്പങ്ങൾ ഉണ്ടാകുമ്പോൾ ഇന്നൊരു ഭംഗി. ഒരേ പൂണ്ടെങ്കിൽ ഒരിക്കൽ നോക്കും, പിന്നെ നോക്കിയാൽ. അതുപോലെ ഒരു ടൗണിലെ എല്ലാ വക സ്ഥാപനങ്ങളും ഉണ്ടാകണം. കുറെ സ്ഥാപനങ്ങൾ ഇവിടെ ഞാൻ തന്നെ ഉദ്ഘാടനം ചെയ്തു പല സ്ഥലത്തായിട്ട്. അൽഹംദുലില്ലാഹ് ഇതിൽ ഒന്നാവും ബർക്കത്ത്. അപ്പോൾ തുടങ്ങുമ്പോഴൊക്കെ അത് രണ്ട് കൂട്ടരും അവർക്കും എന്തെങ്കിലും കിട്ടും, നമ്മൾക്ക് ഗുണവും കിട്ടും. ഒരു പണക്കാരൻ, വലിയ പണക്കാരൻ ഇവിടെ നമ്മളെ ഇതെന്താ ഞാൻ മരിച്ചുപോയി. ആ ടൗണും നമ്മളാക്കി പൂർത്തിയാക്കി. വലിയ അടുത്ത സുഹൃത്ത് അദ്ദേഹം പള്ളി എടുപ്പിച്ച് കുറച്ച് ബിൽഡിങ് കെട്ടി. അപ്പോൾ കൈവല്ല പറയും, സാമ്പത്തികമായി കൈവല്ല 100 ടൗണിൽ വലിയ വലിയ ബിൽഡിങ് കെട്ടുമ്പോൾ അവിടെ 10 ഷോപ്പ് ഉണ്ടെങ്കിൽ 10 ആൾക്ക് പണിയായി, 10 ആളുടെ കുടുംബത്തിനുള്ള ഇൻകമായി, വരുമാനമായി. 10 ആളാണെങ്കിൽ ആ 10 ആളെന്നോ ചിലപ്പോൾ 100 ആളുണ്ടാവും, ഒരു പരിധി 10 ആളുണ്ടാവും, 5 ആളുണ്ടാവും, 15 ആളുണ്ടാവും. അവരൊക്കെ മൈഷത്ത് അതുകൊണ്ട് കഴിഞ്ഞു. അങ്ങനെയാണ് ടൗണ് വളരുക. എല്ലാം എല്ലാവരും കണ്ടതിൽ സന്തോഷമുണ്ട്. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆಹ್ವಾನಿಸ್ತಾ ಇದ್ದೇನೆ, ಬಯಸ್ತೇನೆ. ಮಾಲೀಕರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳ. ನೆನಪಿನ ನಾನು ನಂಬುವಂತಹ ಎಲ್ಲ ದೇವದೇವರ ನಮ್ಮನ್ನು ಸ್ಮರಿಸುತ್ತಾ, ನಾನೆಲ್ಲ ಗುರಿಯರಿಗೆ ವಂದಿಸುತ್ತಾ, ಇವತ್ತು ಒಂದು ಶುಭ ಮುಹೂರ್ತದಲ್ಲಿ ನಮ್ಮ ಈ ದೇರಳಕಟ್ಟೆಯ ಈ ಒಂದು ಭಾಗದಲ್ಲಿ ಬಹಳ ಒಳ್ಳೆಯ ರೀತಿಯಾದ ಒಂದು ಅಪ್ಸರಾ ಜುವೆಲ್ಸ್ ಒಂದು ಮಳಿಗೆ ಇಲ್ಲಿ ಪ್ರಾರಂಭ ಆಗಿದೆ. ನಾನು ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಈ ಮಳಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಇರತಕ್ಕಂಥ ಎಲ್ಲ ಗ್ರಾಹಕರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡೋದರ ಮೂಲಕ ಈ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಆಶಿಸುತ್ತಾ, ಬಹಳ ಮುಖ್ಯವಾಗಿ ದೇರಳಕಟ್ಟೆ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿರುತ್ತಿರುವಂಥ ಪ್ರದೇಶ. ನಾವೆಲ್ಲ ದೇರ್ಲಕಟ್ಟೆಗೆ ಬಂದಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನೂ ಇರಲಿಲ್ಲ. ಒಂದು ನೀರಿನ ಟ್ಯಾಂಕು, ಮತ್ತೆ ನಮ್ಮ ಒಂದು ಸ್ಕೂಲ್, ಮತ್ತೊಂದು 2-3 ಬಿಲ್ಡಿಂಗ್ ಬಿಟ್ಟರೆ ಏನಿಲ್ಲ. ಇವಾಗ ಕಳೆದ 10-15 ವರ್ಷಗಳಲ್ಲಿ ದೇರಳಕಟ್ಟೆ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥದ್ದು ನೋಡುವಾಗ ಬಹಳ ಖುಷಿ ಆಗ್ತಿದೆ.
ಅದೇ ರೀತಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ, ಶಾಂತಿಯಿಂದ, ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಭಾರತ ಮಾತೆಯ ಮಕ್ಕಳ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆಯಾಗಿದೆ. ಬಹಳ ಮುಖ್ಯವಾಗಿ ಇವತ್ತು ಈ ಒಂದು ಅಪ್ಸರ ಜ್ಯುವೆಲ್ಸ್ ಪ್ರಾರಂಭ ಆಗಿದೆ. ಅವರಿಗೆ ಸಹಕಾರ ಕೊಡುವಂಥದ್ದು ಊರಿನ ನಾಗರಿಕರಾಗಿ ನಮ್ಮೆಲ್ಲರ ಕರ್ತವ್ಯವೂ ಕೂಡ. ಆ ಮಳಿಗೆ ಇಲ್ಲಿ ದೇರ್ಲಕಟ್ಟೆಯಲ್ಲಿ ಒಂದೊಂದು ಮಳಿಗೆ ಯಾವುದು ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿನ ಹೊಂದ್ತಾ ಇದೆ. ಇವತ್ತು ದೇರ್ಲಕಟ್ಟೆ ನೋಡಿದಾಗ ಒಂದು ರೀತಿ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಬಹಳಷ್ಟು ಆ ಕಡೆಯಿಂದ ಯನಪಾಯ ಆಸ್ಪತ್ರೆ, ಆಮೇಲೆ ನಿಟ್ಟೆ KS ಹೆಗಡೆ ಹಾಸ್ಪಿಟಲ್, ಆಮೇಲೆ ಫಾದರ್ ಮುಲ್ಲರ್ ಆಸ್ಪತ್ರೆ, ಆ ರೀತಿ ಬೇರೆ ಬೇರೆ ಯಾವುದು ದೇರ್ಲಕಟ್ಟೆಗೆ ಬಂದರೆ ವಿಶೇಷ ಏನು ಅಂತಂದ್ರೆ ಯಾವುದೇ ಕಡೆ ಕೂಡ ಹೋಗ್ಬೋದು. ದೇರ್ಲಕಟ್ಟೆ ಜಂಕ್ಷನ್ಗೆ ಬಂದು ನಿಂತರೆ ಅವರು ಆ ಕಡೆ ಬೆಂಗಳೂರಿಗೆ ಹೋಗ್ಬೋದು, ಈ ಕಡೆ ಕೇರಳ ಭಾಗಕ್ಕೆ ಹೋಗ್ಬೋದು, ಆ ಕಡೆ ಪೂನಾ, ಆ ಕಡೆ ಒಟ್ಟು ಬಹಳ ಒಂದು ಕೇಂದ್ರವಾಗಿರತಕ್ಕಂಥ ಒಂದು ಪ್ರದೇಶ ದೇರಳಕಟ್ಟೆ. ಇವತ್ತು ಮಾರ್ಗವು ಕೂಡ ಚತುಷ್ಪಥವಾಗಿ ಆಗುವಂಥದ್ದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಆಗುವಂಥದ್ದು ಎಲ್ಲವೂ ಕೂಡ ಇದು ಯಾವ ರೀತಿ ಅಂತ ಹೇಳಿದ್ರೆ ಆ ಊರಿನ ಜನರು ಅದಕ್ಕೆ ಸಹಕಾರವನ್ನು ಕೊಟ್ಟಾಗ ಅಥವಾ ಬೇಡಿಕೆಗಳನ್ನು ಇಟ್ಟಾಗ ಅದಕ್ಕೆ ಸ್ಪಂದಿಸ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಿದ್ದಾಗ ಅಥವಾ ಸಂಘ ಸಂಸ್ಥೆಗಳಿದ್ದಾಗ ಆ ಊರು ಖಂಡಿತವಾಗಿಯೂ ಒಳ್ಳೆಯದಾಗ್ತಿದೆ. ಈ ನಿಟ್ಟಿನಲ್ಲಿ ದೇರಳಕಟ್ಟೆ ಬೆಳೆಯುತ್ತಿರುವಂತಹ ಈ ಪ್ರದೇಶದಲ್ಲಿ ಈ ಒಂದು ಇದಕ್ಕೆ ಮತ್ತೊಂದು ಮುಕುಟವಾಗಿ ನಮ್ಮ ಅಪ್ಸರ ಜ್ಯುವೆಲ್ಸ್ ಎದ್ದು ನಿಂತಿದೆ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ನಾವೆಲ್ಲರೂ ಕೂಡ ಅದಕ್ಕೆ ಶುಭವನ್ನು ಹಾರೈಸ್ತಾ, ನಾನು ಬರುವಾಗ ಸ್ವಲ್ಪ ತಡ ಆಯಿತು. ನನ್ನ ಆತ್ಮೀಯರಾದಂಥ ಗ್ಲ್ಯಾಂಡ್ ಸಿದ್ದಿಕ್ರವರು ನನ್ನನ್ನು ಕರೆದಿದ್ದಾರೆ, ಮತ್ತು ಇದರ ಮಾಲಕರು ಕೂಡ ಕರೆದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂಸ್ಥೆ, ಈ ಮಳಿಗೆ ಒಳ್ಳೆ ರೀತಿಯಲ್ಲಿ ಕಾರ್ಯಾರಂಭ ಮಾಡಿ ಇನ್ನಷ್ಟು ಇದರ ಬ್ರಾಂಚಸ್ಗಳು ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಮಾತುಗಳನ್ನು ಸುರೇಖಾ ಮೇಡಮ್ ಅವರೇ ನಮಸ್ತೆ. ಮೇಡಮ್ ನೀವು ಪರಿಚಯ ಮಾಡಿದ್ರಾ? ಇಲ್ಲ, ಈಗಾಗಲೇ ನಾನು ಈ ಒಂದು ಅಪ್ಸರ ಜ್ಯುವೆಲರಿಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದೇನೆ. ಬಹುಶಃ ಒಳಗೆ ಹೋಗಲಿಲ್ಲ, ಯಾವ ರೀತಿಯ ಕಲೆಕ್ಷನ್ಸ್ ಇದೆ ಅಂತಲೇ ಗೊತ್ತಿಲ್ಲ. ಮಹಿಳೆಯರಿಗೆ ಆಭರಣ ಅಂದರೆ ಬಹಳ ಇಷ್ಟ, ಆದ್ದರಿಂದ ನಾನು ಕೂಡ ಇವತ್ತು ಈ ಒಂದು ನಮ್ಮ ದೇರ್ಲಕಟ್ಟೆಯ ಒಂದು ಹೃದಯ ಭಾಗದಲ್ಲಿ ಆರಂಭಗೊಂಡಂತ ಈ ಒಂದು ಅಪ್ಸರ ಜ್ಯುವೆಲರಿಗೆ ಆಗಮಿಸಿದ್ದೇನೆ. ಬಹುಶಃ ಒಳಗೆ ಹೋಗಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡಿಕೊಂಡು ನನಗೆ ಕೂಡ ಏನಾದರೂ ಒಂದು ಪರ್ಚೇಸ್ ಮಾಡಬೇಕಂತೇಳಿ ನಾನು ಬಂದಿದ್ದೇನೆ. ಬಹುಶಃ ಒಳಗೆ ಹೋಗಿ ನೋಡಿಕೊಂಡು ನನಗೆ ಪರ್ಚೇಸ್ ಮಾಡ್ತೇನೆ. ಆದ್ದರಿಂದ ನಾನೆಲ್ಲ ಮಹಿಳೆಯರಿಗೂ ಕೂಡ ಈ ಭಾಗದ ಎಲ್ಲ ಜನರಿಗೆ ಹೇಳುದು ಅಂತ ಹೇಳಿದ್ರೆ, ನಾವು ಏನಾದರೂ ಪರ್ಚೇಸ್ ಮಾಡಬೇಕಿದ್ರೆ ಮಂಗಳೂರಿಗೆ ಹೋಗಬೇಕು, ನಮ್ಮ ಈ ದೇರ್ಲಕಟ್ಟೆಯಲ್ಲೇ ಇದೆ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಒಂದು ಜ್ಯುವೆಲರಿಗೆ ಆಗಮಿಸಿ ತಮಗೆ ಬೇಕಾದಂತಹ ಅವರಿಗೆ ಕೆಲವಾರು ರಿಯಾಯಿತಿಗಳು ಇರಬಹುದು, ಬಹುಶಃ ಅದನ್ನೆಲ್ಲ ತಾವು ಉಪಯೋಗಿಸಿಕೊಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. 53036554 ಯೂಸುಫ್ ಜಯಾನ್. ಕುಲಾಯಿಸುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಸ್, ಅದೃಷ್ಟ ಇವರಿಗೆ ಕುಲಾಯಿಸ್ಬಿಟ್ಟಿದಪ್ಪ. ಎಸ್, ಗೋಲ್ಡ್ ಕಾಯಿನ್ ಸಿಕ್ಕಿದೆ. ಒಂದು ಜೋರಾದ ಕ್ಲಾಪ್ ಬರಲಿ. ಎಸ್, ಖಂಡಿತ. I've started in early 2000. Now it's the third branch of mine. മൂന്നാമത്തെ ബ്രാഞ്ചായി. ഇൻഷാല്ലാ ഇനിയും കൂടുതൽ ബ്രാഞ്ച് തുടങ്ങുന്ന ആഗ്രഹമുണ്ട്. നോക്കട്ടെ. ഇപ്പോൾ ഇവിടെ നിങ്ങളെല്ലാ സപ്പോർട്ടും എനിക്ക് ഭയങ്കര സന്തോഷം നൽകുന്നു. ഇനിയും കൂടുതൽ ബ്രാഞ്ച് തുടങ്ങുമെന്ന് വിചാരിക്കുന്നു. ഈ കുമ്പളയിലും പിന്നെ പത്തിയടുക്ക, കാസർഗോഡൊക്കെ എനിക്ക് ബ്രാഞ്ചസ് ഉണ്ട്. ഇതിപ്പോൾ തേർഡ് ബ്രാഞ്ചാണ് ഇപ്പോൾ ദേർലക്കട്ട തുടങ്ങിയിരിക്കുന്നത്. ഇപ്പോൾ കല്യാണ സീസൺ ആയതുകൊണ്ട് നമ്മളിപ്പോൾ പ്രത്യേക ഓഫറിലും വെച്ചിട്ടുണ്ട്. ഇപ്പോൾ 2.99% ആണ് നമ്മുടെ മേക്കിംഗ് ചാർജ് സ്റ്റാർട്ടിങ്. നമ്മൾ ലൈറ്റ് വെയ്റ്റ് എല്ലാ ആൻറ്റിക്സും ഈവൻ സിംഗപ്പൂർ ഐറ്റംസും എല്ലാം വെച്ചിട്ടുണ്ട്. അപ്പോൾ നമ്മുടെ ഷോറൂം വിസിറ്റ് ചെയ്യുമ്പോൾ എല്ലാ ലൈറ്റ് വെയ്റ്റ് ആഭരണങ്ങളുടെ നല്ലൊരു ശേഖരം നമുക്ക് തന്നെയുണ്ട് ഇവിടെ. മേക്കിംഗ് ചാർജെല്ലാം വളരെ കോമ്പറ്റീറ്റീവ് ചാർജാണ് നമ്മൾ ചാർജ് ചെയ്യുന്നുള്ളത്. അതുകൊണ്ട് നിങ്ങൾക്ക് എപ്പോഴും അത് എല്ലാ സാധാരണ ചെറിയ കല്യാണത്തിന് എടുക്കുന്ന ആൾക്കാർക്ക് പോലും നല്ലൊരു പിന്നെ ഇതിൽ കിട്ടും, നല്ലൊരു മേക്കിംഗ് ചാർജിന് കിട്ടും ഞങ്ങളുടെ അടുത്ത് വന്നു കഴിഞ്ഞാൽ. ಪಂಡ ನಮ್ಮ ಲೋಕಲ್ ಒಂದು ಈತು ಪೋರ್ಲದ ಒಂದು ಜ್ಯುವೆಲರ್ಸ್ ನಾವು ಭಾರಿ ಖುಷಿತ ವಿಷಯ ದಯಪಂಡ ಇನ್ನು ನಮ್ಮ ಒವ್ವೇ ಒಂಜಿ ಬೋರ್ಡ್ ನಡ ನಮ್ಮ ಸಿಟಿಗೆ ಪೋಡು ಕೊಡ್ಲಾಗ ಪೋಡು ಪಕ್ಕ ಮೂಲು ಬತ್ತು ತೂನಾಗ ಮಸ್ತ್ ಖುಷಿ ಅಣ್ಣ ದಯಪಂಡ ಪ್ರತಿ ಒಂದೆಲ್ಲ ನಮಕ್ ದೆತ್ತೊನ್ಗ ಪನ್ಪಿನಂಚಿನ ಒಂಜಿ ಖುಷಿ ಆತು ಪೋರ್ಲದ ಮುಲ್ಪದ ಡಿಸೈನ್ ಅಂಚ ಬುಲ್ತ ಒಂಜಿ ಜ್ಯುವೆಲರ್ಸ್ ಭಾರಿ ಖುಷಿ ಅಣ್ಣ.
ಇತ್ತು. ಆದ ಕಾರಣ ನಾವಿಲ್ಲಿಗೆ ಬಂದು ಪರ್ಚೇಸ್ ಎಲ್ಲ ಮಾಡ್ತಾ ಇದ್ದೇವೆ. ಒಂದು 7 ದಿನದವರೆಗೆ ಇಲ್ಲಿ ಬಹಳ ಇದರಿಂದ ಇಲ್ಲಿ ಮೇಕಿಂಗ್ ಚಾರ್ಜ್ ಎಲ್ಲ ಆಫರ್ ಉಂಟು. ಆದುದರಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಒಳ್ಳೆಯದೊಂದು ಇದು ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ನಮಸ್ತೆ. ಇದು ದೇರಳಗಟ್ಟೆಯಲ್ಲಿ ಹೊಸದಾಗಿ ಪ್ರಾರಂಭಗೊಂಡಿರುವಂತಹ ಅಪ್ಸರ ಗೋಲ್ಡ್ ಒನ್ ಆಫ್ ದ ಬೆಸ್ಟ್ ಅಂತ ನಾನು ಯೋಚಿಸ್ತಾ ಇದ್ದೇನೆ. ಆ್ಯಕ್ಚುಲಿ ಸರ್ವಿಸ್ ಕೂಡ ಒಳ್ಳೆದಿದೆ ಆ್ಯಂಡ್ ಕಸ್ಟಮರ್ ಫೀಡ್ಬ್ಯಾಕ್ಸ್ ಒಳ್ಳೆದಿದೆ. ಅಂದರೆ ನಾನು ಬೇರೆ ಕಡೆಯಿಂದ ಬಂದಿದ್ದೇನೆ. ಆ್ಯಕ್ಚುಲಿ ಬೇರೆಯವರು ಹೇಳಿದ್ರು ಅಪ್ಸರ ಗೋಲ್ಡಲ್ಲಿ ಬೆಳಿಗ್ಗೆ ಬಂದು ಪರ್ಚೇಸ್ ಮಾಡಿದವರು ಹೇಳಿದ್ರು ಒಳ್ಳೆದಿದೆ ಕಲೆಕ್ಷನ್ಸ್ ಅಂತ. ಅದಕ್ಕೋಸ್ಕರ ಅವರ ಫೀಡ್ಬ್ಯಾಕ್ ತಗೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಬನ್ನಿ ನೋಡಿ, ಕಲೆಕ್ಷನ್ಸ್ ಎಲ್ಲ ಒಳ್ಳೆದಿದೆ. ಹಾಗೆ ಎಂಕರೇಜ್ ಮಾಡಿ ಅಪ್ಸರ ಗೋಲ್ಡನ್ನು ಯಶಸ್ವಿಗೊಳಿಸಿ ಅಷ್ಟೇ. ಥ್ಯಾಂಕ್ ಯು.